ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀ ಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿಯವರೆಗೆ ತಮಗೆಲ್ಲ ಗೊತ್ತಿರುವಂತೆ ಮಾಯಾವಿಯಾದ ಶ್ರೀಕೃಷ್ಣ ತನ್ನ ಮುದ್ದಿನ ಮಾಡದೆ ಸತ್ಯಭಾಮೆಯಲ್ಲಿ ಒಂದು ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿ ಪಾರಿಜಾತ ಪುಷ್ಪವನ್ನು ನೆಪವನ್ನಾಗಿ ಮಾಡಿಕೊಂಡು ಈ ಒಂದು ಪಾರಿಜಾತದ ಆಟವನ್ನು ನಮ್ಮೆಲ್ಲರಿಗೆ ತೋರಿಸ್ತಾ ಬಂದಿದ್ದಾನೆ. ಇಲ್ಲಿ ಕೊರವಂಜಿ ರೂಪದಿಂದ ಬಂದಿರುವಂಥ ಪರಮಾತ್ಮ ಹೆಣ್ಣು ಮಕ್ಕಳು ಯಾವ ರೀತಿ ನಡಿಬೇಕು ಅನ್ನುವಂಥ ವೃತ್ತಾಂತವನ್ನು ಸವಿಸ್ತಾರವಾಗಿ ತಿಳಿಸಿದಾಗ ದೂತೆಯ ಮುಖದಲ್ಲಿ ಆನಂದದ ಹೊನಲು ಸಾಯಿ ಬಂದದ. ಆನಂದವೇ ಆನಂದ ಕೊರವಂಜಿ, ಎಷ್ಟು ಚಂದ ಹೇಳಿದವ. ಇದು ನಮ್ಮ ಭಾರತೀಯ ನಾರಿ ಶಿರೋಮಣಿಯ ಒಂದು ಸಂಸ್ಕೃತಿಯ ಒಂದು ಪ್ರತೀಕ. ಭಾರತೀಯ ನಾರಿಯರು ಯಾವ ರೀತಿಯಿಂದ ಇರಬೇಕು ಅನ್ನೋದನ್ನು ಇದು ನೀ ಚಂದ ಹೇಳಿದಿ. ನಮ್ಮ ಇದು ಸಂಸ್ಕೃತಿ ವಿಶ್ವಕ್ಕನ ಮಾನ್ಯ ಆಗಿದೆ. ತಾಯಿ, ಹೆಣ್ಣು ಮಕ್ಕಳು ಹೆತ್ತ ಮನೆ ತವರು ಮನೆಗೆ ಅಲ್ಲಿಯೂ ಮುತ್ತಾಗಿರಬೇಕು, ಕೊಟ್ಟಂಥ ಗಂಡನ ಮನೆಗೆ ಅಲ್ಲಿಯೂ ಮುತ್ತಾಗಿ ಆದರ್ಶಪ್ರಾಯಳಾಗಿರಬೇಕು. ಅಂದ್ರೇನು, ಹೆಣ್ಣು ಮಗಳು ಎರಡು ಕಣ್ಣು ಇದ್ದಂಗೆ ತವರು ಮನೆಗೆ ಮತ್ತು ಗಂಡನ ಮನೆಗೆ ಹೀಗೆ ಕೀರ್ತಿವಂತಳಾಗಿ ಬಾಳಬೇಕು. ಮತ್ತು ಯಾವಾಗಲೂ ಗಂಡನ ಹಿತದಲ್ಲಿಯೇ ತನ್ನ ಹಿತವನ್ನು ಕಾಣಬೇಕು. ಹೆಣ್ಣು ಮಕ್ಕಳು ತಮ್ಮ ಗಂಡನೇ ದೇವರಂತೆ ತಿಳಿಬೇಕು. ಎಷ್ಟು ಚಂದ ಹೇಳಿದೆಯಲ್ವ. ಮತ್ತು ಗಂಡ ಊಟ ಮಾಡಿದರೆ ತಾನು ಊಟ ಮಾಡಬೇಕು, ಗಂಡನ ಸಂತೋಷವೇ ತನ್ನ ಸಂತೋಷ ಅಂತ ತಿಳಿಬೇಕು. ಇಷ್ಟೆಲ್ಲ ಹೇಳಿದೆ ಕೊರವಂಜಿ. ನನಗಂತೂ ಭಾಳ ಖುಷಿ ಆಯ್ತು ನೋಡುವ. ಹೇಳೋದೆಲ್ಲ ನೀ ಎಲ್ಲ ಬರೋಬ್ಬರಿ ಐತಿ. ಅಲ್ಲ ದೂತೆ, ಎಷ್ಟೆಲ್ಲ ಮತ್ತು ಚಂದ ಮಾತಾಡ್ತಾರೆ, ಮತ್ತೆ ಯಾಕೆ ಕೊಂಕ ತೆಗಿತಿ ದೂತೆ? ನಿನ್ನ ಮಾತು 100ಕ್ಕೆ 100 ಬರೋಬ್ಬರಿ ಅಂತಿ. ಹಾಂ, ಅದು ಹೆಣ್ಣು ಮಕ್ಕಳು ತಮ್ಮ ಗಂಡನೇ ದೇವರಂತೆ ತಿಳ್ಕೊಬೇಕು ಅಂತ ಹೇಳಿ ಹೌದಲ್ಲೋ? ಹೌದು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ಇದ್ರಾಗಿನ ಸಂಶಯನೇ ಬೇಡ ದೂತೆ. ಮತ್ತೇನಾದ್ರು ಸಂಶಯ ಇದ್ದರೆ ತಿಳಿಯಾಗಿದ್ದರೆ ಹೇಳು. ಯಾಕಂದ್ರೆ ತಲೆಯಾಗ ಸಂಶಯ ಇರಬಾರ್ದು. ಯಾಕೆ ಸಂಶಯಾತ್ಮ ವಿನಶ್ಯತಿ ಅಂತೇಳಿ ಶ್ರುತಿ ಆಗ್ತದೆ. ಒಳಗೆ ಸ್ವಲ್ಪ ಸಂಶಯ ಇತ್ತಂತೇನ ಅದು ಮುಂದೆ ಅನರ್ಥಕ್ಕೆ ಕಾರಣ ಆಗ್ತೈತಿ. ನಿನಗೆ ಏನಾದರೂ ಮನಸ್ಸಿನೊಳಗೆ ಸಂಶಯ ಇದ್ದರೆ ನನ್ನ ಮುಂದೆ ಬಿಚ್ಚಿ ಹೇಳು. ಹಾಂ, ಅದೇ ಬೇಕಾಗಿತ್ತು ಕೊರವಂಜಿ. ಮನ್ಯಾಗ ಗಂಡಂದರು ಇದ್ದಂಥ ಹೆಣ್ಮಕ್ಳು ನೀ ಹೇಳ್ದಂಗೆ ಅವ್ರ ಪತಿವ್ರತ ಹೆಣ್ಮಕ್ಳು ತಮ್ಮ ಗಂಡಂದ್ರ ದೇವರು ಅಂತ ತಿಳ್ಕೊಂಡು ಗಂಡ ಹೇಳ್ದಂಗೆ ಕೇಳ್ಕೊಂಡು ಜೀವನ ನಡೆಸ್ತಾರವ. ಅದು ಒಂದು ಪದ್ಧತಿ ಬರೋಬ್ಬರಿ ಆಯ್ತು. ಕೆಲವೊಂದು ಕಾರಣಾಂತರಗಳಿಂದ ಗಂಡಂದರು ತೀರ್ಕೊಂಡಿರ್ತಾರೆ. ಅಂದರೆ ಗಂಡನ ಪ್ರಾಣ ಹರಣ ಆಗಿರ್ತೈತಿ. ಮತ್ತು ತೀರ್ಕೊಂಡಂಥ ಅವು ಹೆಣ್ಮಕ್ಳು ಹೆಂಗಿರಬೇಕು ಖರೆ ಅದನ್ನು ಜೊತೆ ನೀ ಕೇಳಿದ್ದು ಖರೆ. ಯಾಕಂದರೆ ಹುಟ್ಟು ಸ್ವಾಭಾವಿಕ, ಆದರೆ ಸಾವು ಯಾರ ಕೈಯಾಗಿ ಇಲ್ಲ ನೋಡುವ, ಅದು ಆಕಸ್ಮಿಕ. ಅದಕ್ಕಾಗಿ ಹುಟ್ಟಿದ ಯಾವುದೇ ಜೀವಿ ಇವತ್ತಿಲ್ಲ ನಾಳೆ ಸಾಯಲಿಕ್ಕೆ ಬೇಕು. ಹಂಗೆ ನೀ ಹೇಳಿದಂಗೆ ಏನಾಗ್ತೈತೆ ಅಂದ್ರೆ ಲೋಕದೊಳಗೆ ಕೆಲವೊಮ್ಮೆ ಗಂಡು ಮಕ್ಕಳು ತೀರ್ಕೊಂಡಂದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಏನಿರ್ತಾರೆ ವಿಧವೆಯರಾಗಿರ್ತಾರೆ. ಅವರು ಯಾರನ್ನು ಪೂಜೆ ಮಾಡಬೇಕು ಅಂತ ನಿನ್ನ ಪ್ರಶ್ನೆ ಹೌದಲ್ಲೋ? ಹಾಂ ಕೊರವಂಜಿ, ಅಂಥ ಗಂಡಂದ್ರನ್ನು ಕಳ್ಕೊಂಡಂಥ ಪಾಪ ಹೆಣ್ಮಕ್ಕಳು ಪತಿದೇವರ ಸ್ಮರಣೆಯನ್ನು ಮಾಡ್ಕೋತ ಇರ್ತಾರವ. ಅವರನ್ನು ಹೃದಯ ಮುಂದೊಳಗೆ ಇಟ್ಕೊಂಡು ಅವರು ಪೂಜೆ ಮಾಡ್ತಿರ್ತಾರೆ ಹೌದಲ್ಲೋ? ಖರೆ ಅದ. ಅಲ್ಲ, ನೀ ಹೇಳಿದೆಲ್ಲ ಬರಬತ್ತಿ, ಮತ್ತ್ಯಾಕೆ ಏನು ಸಂಶಯ ತೆಗಿತಾ ಇದ್ದಿ? ನಾ ಹೇಳೋದೊಂದರ ಸರಿ ಐತಿಲು ಖರೆ ಹೇಳ್ಕೊರವಂಜಿ. ಖರೆ ಐತಿ ಬಿಡಮ್ಮ. ಕೆಲವೊಂದು ಹೆಣ್ಣು ಮಕ್ಕಳು ಒಂಟೇ ಇರ್ತಾರೆ, ಅಂದ್ರೆ ಗಂಡ ಇರಲಿಲ್ಲ ಅವ್ರಿಗೆ. ಹಂಗೆ ಗಂಡ ಇಲ್ಲದಂಥ ಹೆಣ್ಮಗಳು ಅವ್ರು ಯಾರನ್ನು ಪೂಜೆ ಮಾಡಬೇಕು? ಅಲ್ಲ ನೋಡ್ದುತ್ತೆ, ಗಂಡ ಇಲ್ದವರು ಈ ಲೋಕದೊಳಗೆ ಯಾರದಾರು? ಕೊರವಂಜಿ, ಸುಳ್ಳು ಮಾತಾಡೋಕೆ ಹೋಗಬೇಡ. ಯಾಕೆ ಗಂಡ ಇಲ್ದವ್ರು ಇಲ್ಲ ಜಗತ್ತಿನಾಗ? ಯಾಕೆ ಇಲ್ಲಿ ಯಾರೂ ಇಲ್ಲ, ಪ್ರತಿಯೊಬ್ಬರಿಗೆ ಗಂಡದಾರು. ನೀ ಸುಳ್ಳು ಹೇಳ್ತಿ ಕೊರವಂಜಿ. ನಿನಗೆಲ್ಲ ಗೊತ್ತೈತಿ, ಆರು ಸುಮ್ಮನೆ ನನ್ನ ಮುಂದೆ ಹಿಂಗೆ ಮಾತಾಡಕತ್ತದಿ. ನಿನ್ನ ಮಸಲತ್ ನನಗೆ ತಿಳಿದ್ರೆ ತಿಳ್ಕೊಬೇಡ. ಅಲ್ಲ, ಗಂಡ ಇಲ್ದವ್ರು ಯಾರೂ ಇಲ್ಲ ಗೊತ್ತಿಲ್ಲ ನಿನಗೆ? ದೂತೆ, ಹಾಗೇನೂ ಇಲ್ವ? ಜಗತ್ತಿನಾಗ ಎಲ್ಲರಿಗೂ ಗಂಡ ಇರ್ತಾನ, ಮತ್ತು ಯಾರಿಗೆ ಗಂಡಿಲ್ಲ? ನನಗಂತೂ ಪ್ರತಿಯೊಬ್ಬರಿಗೂ ಗಂಡ ಇರ್ತಾನ ಅಂತ ಹೇಳ್ತೇನೆ. ಆದರೆ ನೀನೇ ಹೇಳುವ ನೋಡು, ಯಾರಿಗೆ ಗಂಡಿಲ್ಲ? ನೋಡು ಕೊರವಂಜಿ, ತಪ್ಪು ತಿಳ್ಕೊಬೇಡ. ಸುಳ್ಯಾರಿಗೆ ಗಂಡ ಯಾವದಾನು ಹೇಳಿ ನೋಡೋನು. ಏನು ಮಾತಾಡ್ತೀಯ? ಯಾಕೆ ಸುಳ್ಯಾರಿಗೆ ಗಂಡಿಲ್ಲ?
ಏ ಕೊರವಂಜಿ ಲೋಕದಾಗ ಎಲ್ಲರೂ ತಪ್ಪು ತಿಳ್ಕೊತಾರೆ ನಿನ್ನ. ಸುಳ್ಯಾರಿಗೆ ಯಾವ ಗಂಡ ತಿಳ್ಕೋದು? ಎಂಥ ಗಂಡವ? ಒಂದು ದಿವ್ಸಕ್ಕೆ 10-20 ಮಂದಿ ಬಂದು ಹೋಗ್ತಿರ್ತಾರೋ, ಅವರು ಯಾವ ಗಂಡ ಅಂತ ತಿಳ್ಕೊಬೇಕು, ಯಾವ ಗಂಡ ಅಂತ ದೇವರ ಪೂಜೆ ಮಾಡಬೇಕು. ಮತ್ತು ಇನ್ನು ರೊಕ್ಕ ಕೊಟ್ಟವನ ಗಂಡ ತಿಳ್ಕೊಬೇಕು. 100 ರೂಪಾಯಿ ಕೊಟ್ಟವ ಹಿರಿಗಂಡ, 10-20 ರೂಪಾಯಿ ಕೊಟ್ಟವ ಹಗರಾಣಿ ಗಂಡ. ಸುಳ್ಯಾರಿಗೆ ಯಾವ ಗಂಡವ ಏನಂತೀನಿ? ಬರೀ ರೊಕ್ಕಕ್ಕಾಗಿ ನಿಂತಿರ್ತಾರೆ ಅವರು. ದೂತೆ, ನೀನು ತಪ್ಪು ತಿಳ್ಕೊಬೇಡ. ಎಲ್ಲರಿಗೂ ಗಂಡ ಎದೆದಾನೆ, ಅದು ನಿನಗೆ ಗೊತ್ತಾಗಿಲ್ಲ. ಹೆಂಗವಾ? ಜಗದಾದಿ ದೇವತೆಯ ಪ್ರತಿರೂಪವೋ ಎಂಬಂತೆ ಜನಜನದ ರೂಪಾಯಿ ಅವಳ ಗಂಡ. ಏನು ಮಾತಾಡ್ತೀಯ ಕುರುವಂಜಿ? ಸುಳ್ಯಾರ ಗಂಡ ರೂಪಾಯಿನ ಏನಂತಿ? ಭಾಳ ರೂಪಾಯಿ ಕೊಟ್ಟವ ಬಹದ್ದೂರು ಗಂಡ, ಚಿಲ್ಲರೆ ಕಾಸು ಕೊಟ್ಟವ ಚಿಪ್ಪಾಡಿ ಗಂಡನ? ಹಂಗಲ್ಲದೂತೆ, ವಿಚಾರ ಮಾಡಿದು. ರೂಪಾಯಿ ಅಂದ್ರೇನು? ರೂಪಾಯಿ ಇದನ್ನೇನು ಅರ್ಥ ಮಾಡೋದು? ಹೆಂಗೆ ಅರ್ಥ ಮಾಡೋದು? ನೀನೇ ಹೇಳಿ ನೋಡೋನು. ರೂಪ ಆಯಿ ಅಂತಂದರೆ ಈ ರೂಪ ಯಾರ ಸಲುವಾಗಿ ಅಂದರೆ ಈ ಶರೀರ ಸಾಫಲ್ಯತೆ ಆಗಬೇಕಾದ್ರೆ ಪರಹಿತಕ್ಕಾಗಿ ಉಪಾಯ ಮಾಡಬೇಕು. ಅದಕ್ಕೆ ಈ ರೂಪ. ಆಯಿ ಅಂತಂದರೆ ಯಾರ ಸಲುವಾಗಿ ಅಂತಂದರೆ ಪರಹಿತಕ್ಕಾಗಿ. ಯಾರ ಸಲುವಾಗಿ ಕೊರವಂಜ? ಸರಿಯಾಗಿ ನೆಟ್ಟು ಹೇಳು, ನನಗೆ ತಿಳಿಬೇಕು ನೋಡು. ನೋಡಮ್ಮ, ಶರೀರ ಯಾವಾಗಲೂ ಪರಮಾತ್ಮನ ಸೇವೆಗಾಗಿರಬೇಕು. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರ ಸಲುವಾಗಿ ಶರೀರ ಸಮರ್ಪಿತವಾಗಿ ಆಗಬೇಕು. ಹಾಗೆಯೇ ತಮ್ಮ ಮನೆಗೆ ಬಂದು ಹೋಗೋರಲ್ಲಿ ಏನು ಮಾಡ್ತಾರೆ? ಸೂಳೆಯರು ರೊಕ್ಕಕ್ಕೆ ಅಪೇಕ್ಷೆ ಮಾಡಿದರೂ ಕೂಡ ಅವರ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸುವುದರಿಂದ ಅಲ್ಲಿ ದೇವರನ್ನು ಕಾಣ್ತಾರೆ ಅವರು. ದೇವರ ಸೇವೆ ಏನಂತ ಮಾಡುವಂಥ ಈ ಹೆಣ್ಣು ಮಕ್ಕಳಿಗೆ ದೇವದಾಸಿಯರು ಅಂತ ಕರೀತಾರೆ. ಅದರ ಗೊತ್ತೈತಿಲ್ಲ ನಿನಗೆ? ಕೊರೋಜಿ, ನೀ ಭಾಳ ಸುಧಾರಿಸಿ ಹೇಳಕ್ಕೆ ಹೋಗ್ಬೇಡ ನನಗೆ. ನೋಡು, ಅವರ ಸುಳ್ಯಾರು ಅಂತೇಳಿ ಜಗನೇ ಮಾತಾಡ್ತೈತಿ. ನೀನು ಹೇಳ್ತಿ ಸುಧಾರಿಸಿ? ಅಲ್ಲದೂತೆ, ಹಾಗೆಂದು ಯಾರಿಗೂ ನಾವು ತುಚ್ಚಿ ಮಾತಾಡಬಾರ್ದು. ನೋಡ್ದೂತೆ, ಲೋಕದಲ್ಲಿ ಯಾರಿಗೂ ತಾವು ಅನೀತಿ ಅಧರ್ಮದಿಂದ ನಡಿಬೇಕು, ನಾವು ಕೆಟ್ಟ ಹೆಸರು ಸಂಪಾದನೆ ಮಾಡ್ಕೋಬೇಕಂತೇಳಿ ಯಾರಿಗೂ ಆಸೆ ಇರೋದಿಲ್ಲ. ಮುಂದವರು ಯಾಕೆ ಸುಳ್ಳೆಯರಾಗಿರ್ತಾರೋ? ಕೆಲವೊಂದು ಕಾರಣಗಳಿಂದ ಅನಿವಾರ್ಯವಾಗಿ ಮನೆಯಲ್ಲಿ ಬಂದು ಏನೋ ಒಂದು ಕಾರಣಕ್ಕಾಗಿ ವೇಶ್ಯಾವೃತ್ತಿಗೆ ಬಲಿಯಾಗಿರ್ತಾರವ. ಯಾರಿಗೂ ತಮ್ಮನ್ನು ತಾವು ಕಳ್ಕೋಬೇಕಂತ ಆಸೆ ಇರುವುದಿಲ್ಲ. ಒಮ್ಮೆ ಸೂಳೆ ಅಂತ ಹೆಸರು ಪಡೆದ ಮೇಲೆ ಅದು ಯಾವಾಗಲೂ ಈ ಸಮಾಜದೊಳಗೆ ಕಲಂಕಾಯಿ ಬಿಡ್ತೈತಿ. ಅದಕ್ಕೆ ಅವ್ರಿಗೆ ಏನದ ಕಾಲಾನಂತರ ತಮಗೆ ತಪ್ಪಿನ ಅರಿವು ಆದರೂ ಕೂಡ ಜಾರಿ ಬಿದ್ದಿರ್ತಾರೆ. ಅನಿವಾರ್ಯವಾಗಿ ಅದರಿಂದ ಎದ್ದು ಬರೋಕ್ಕಾಗೋದಿಲ್ಲ, ಪಶ್ಚಾತ್ತಾಪ ಪಡ್ತಿರ್ತಾರೆ. ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ ನೋಡ್ದತಿ. ಅದಕ್ಕಾಗಿ ಅಂಥ ಹೆಣ್ಣುಮಕ್ಕಳ ಮನಸ್ಸನ್ನು ನಾವು ಯಾವ ಕಾಲಕ್ಕೂ ನೋಯಿಸಬಾರದು. ಸಾಧ್ಯವಾದಷ್ಟು ಅವರಿಗೆ ಸಾಂತ್ವನಪರ ಮಾತುಗಳನ್ನು ಆಡಬೇಕು. ಅದಕ್ಕೆ ಅವರಾದರೂ ಕೂಡ ಆ ಪರಮಾತ್ಮನನ್ನೇ ತಮ್ಮ ಗಂಡ ಅಂತ ತಿಳ್ಕೊಂಡು ಅವನನ್ನು ಪೂಜೆ ಮಾಡಬೇಕು. ಯಾಕೆ? ಲೋಕದೊಳಗೆ ಗಂಡರ ಗಂಡ ಯಾರವ ಅಂತಂದ್ರೆ ದೇವರು. ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳ ಗಂಡ ಆದರೂ ಇಂಥ ಗಂಡ ಮಕ್ಕಳಿಗೂ ಕೂಡ ಗಂಡರ ಗಂಡ ಅಂದರೆ ಪರಮಾತ್ಮ ದೇವರಂತ ತಿಳ್ಕೊಬೇಕು ನೋಡುವ. ಈಗ ಅರ್ಥ ತಿಳಿದುತ್ತೆ? ಮಾತು ಬಿಡುವ ಕರೆ ಕೊರಂಜಿ, ನಿನ್ನ ಮಾತು ನಿನ್ನ ಮುಂದೆ ಓಡಾಕೆ ನನಗಿಲ್ಲಿ ಆಗಬೇಕು. ನೊಂದು ಹೆಣ್ಣು ಮಕ್ಕಳಿಗೆ ಈ ಹೇಳಿದಂಗೆ ಸಾಂತ್ವನ ಸಿಗ್ತೈತಿ. ಇನ್ನೇನು ಮುಂದುವ ಇರಲಿ, ನಮ್ಮ ದೊರ್ಶಾನಿ ಹತ್ತಿರ ಕರ್ಕೊಂಡು ಹೋಗಬೇಕು ಅಂತೀನಿ ಮಾಡಿ ನಾ. ಅದಕ್ಕೆ ಕೊರಂಜಿ, ನಮ್ಮ ದೊರ್ಶಾನಿ ತಾಯಿಯವ್ರ ಮನೆಗೆ ಹೋಗೋನೇನು? ಅವ್ರಲ್ಲಿ ನಿನ್ನನ್ನು ಕೇಳುವಂಥ ಯೋಗ್ಯತಾನ ಐತಿ. ಮತ್ತು ನಾ ಬಡ ಮನುಷ್ಯ ಅಲ್ವ, ನನಗೇನು ಹಂಗೆ ಕೊಡೋಕ್ಕೂ ಆಗೋದಿಲ್ಲ. ಆ ದೊರ್ಶಾನಿ ತಾಯಿ ಹತ್ರ ಹೋಗೋಣ ಹಿಂಗತಿ ಅದೈತಿ. ಹಾಗಾದರೆ ಈಗ ಕೇಳಮ್ಮ, ನನಗೂ ಸಂತೋಷ ಆಗ್ತದೆ. ಯಾಕೆ ಕರೆಸಿದಳಮ್ಮ ಲೋಕನಾಥನ ರಾಣಿ, ಯಾಕೆ ಕರೆಸಿದಳಮ್ಮ ಲೋಕನಾಥನ ರಾಣಿ, ಲೋಕ ಆಕೆ ಸೌಭಾಗ್ಯದೊಡವಿ, ಆಕೆ ಸೌಭಾಗ್ಯದೊಡವಿ, ಆಕೆ ಸೌಭಾಗ್ಯದೊಡವಿ, ನಾ ಪುಟ್ಟ ಬಡವಿ, ಯಾಕೆ ಕರೆಸಿದಳಮ್ಮ ಹೋತಾಯ. ತೂತೆ ತಿಳಿತೇನೆ ನೀ ಹಿಂಗೆ ಹಾಡಿದ್ರೆ ನಂಗೆ ಹೆಂಗೆ ತಿಳಿಬೇಕು? ಅಲ್ಲ, ನಮ್ಮ ತಾಯಿ ಹೆಂಗೆ ತಾಳಂತ ಹೇಳಿ ನೋಡುನು.
ತೆಳ್ಳನ್ನ ಹೊಟ್ಟೆಯವಳೆ ತಾವರೆಯ ಮೊಗದವಳೆ, ತೆಳ್ಳನ್ನ ಹೊಟ್ಟೆಯವಳೆ ತಾವರೆಯ ಮೊಗದವಳೆ, ಒಳ್ಳೆ ಬಳಕುವ ಉಂಗ್ರ ನಡುವಿನ ಯಾರಿ, ಒಳ್ಳೆ ಬಳಕುವ ಉಂಗ್ರ ನಡುವೆ ಯಾರಿ, ಡೊಂಕ ದುರುಬಿನ ಹರದಿ ಶಂಕ ಗೊರಳ ಒದುಟಿ, ಡೊಂಕ ದುರಬಿನ ಹರದಿ ಶಂಕ ಗೊರಳದೂಟಿ, ಪಾಂಕುರು ಪಾಣಿ ಪಟುತರದ ಶುಕವಾಣಿ, ತೊಂಡೆ ಪನ್ಸುಟಿ ಬಾಳೆ ಬಾಳೆದಿಂಡಿನ ದೊಳಿನೆಯನ್ನು, ಮಿಂಡೆ ಬೆಗ್ಗಳೆ ಮುದ್ದು ಗುಲುಕೂಲು ಅಡಿಯವಳು, ಸುಲಿಪಲ್ಲ ಸೋಬೆ ಸಂಪಿಗೆ ಮಲ್ಲೆ ಮೂಗಿನಲಿ, ನಲಿವ ಉರಿ ಮನ್ಸು ಮುತ್ತಿನ ಮುರುಕಲಾಡಿ, ಗುರುಕೂಚದ್ವಯದ ಭಾರಕ್ಕೆ ಬಾಗಿದ ಗುಜ್ಜಿ, ಸುರಣ ಕಾರ್ಮುಕ ಭೂಲತ ನೀಲ ಕುಂತಳೆ, ತಳತಳಿಸುವ ಕಪೋಲೆ ಪೊಳೆವ ಚಂಪಕ ಮಾಲೆ, ಎಳವಳ್ಳಿಯ ಪೋಲ್ವ ಬರುತ್ತನು ನಗೆಯವಳೆ, ಬೆದರಿದ ಕುರುಂಗಾಕ್ಷಿ ಮದನ ಕದನಾಪೇಕ್ಷಿ, ಎದುರಿಲ್ಲದವಳ ಸೌಂದರ್ಯಕ್ಕೆ ಇಹದೊಳಗೆ, ಅವಳಂತ ಸೌಂದರ್ಯ ನಾ ಕಾಣೆ ಜಗದೊಳಗೆ, ನೀ ಕೇಳದೂತೆ ನನ್ನ ಮಾತು ಪುಷಿಯಲ್ಲ, ಓ ತಾಯ. ಈಗಲಾರು ತಿಳಿತೇನೆ, ನೀ ಹಿಂಗೆ ಎಷ್ಟ ಹೇಳಿದ್ರು ನನಗೇನು ತಿಳಿದಿಲ್ವಾ? ಅಲ್ಲ ದೂತೆ, ನೋಡ್ದೂತೆ, ನಿಮ್ಮ ದೊರ್ಶಾಣಿ ಅಂತ ಸೌಂದರ್ಯವತಿ ಈ ಲೋಕದೊಳಗನ ಯಾರೂ ಇಲ್ವ. ಅಂಥ ರೂಪವತಿ ಅವಳು. ಶ್ರೀಮಂತಿಕೆಯಲ್ಲಿ ಅವಳನ್ನು ಮೀರಿಸೋರು ಯಾರಿಲ್ಲ. ಯಾಕೆ? ಅವಳ ಮನೆ ಅವಳಲ್ಲಿ ಶಮಂತಕ ಮನೆ ಅದ, ಸೌವಾಮಣ ಬಂಗಾರ ಕೊಡ್ತೈತದ. ಇದು ಅಲ್ಲದೆ ಅವಳು ಜಾಣ ಶ್ರೀಕೃಷ್ಣನ ಪಟ್ಟದ ರಾಣಿ. ಮತ್ತು ಅಂಥ ಒಂದು ಶ್ರೀಮಂತಿಕೆ ಇದ್ದಂಥವಳು, ಇಷ್ಟು ವೈಭವದಿಂದ ಮರೆಯುವಂಥವಳು. ನಾನು ಅವಳ ಹತ್ರ ಬಂದ್ರೆ ಅವಳು ನನ್ನ ಮೂಸ್ತಾಳೇನು ಅಂದ್ರೇನು ಮಾತು ಕೊರಂಜಿ? ಅಲ್ಲ ಬಡವಿ, ಈ ನನ್ನ ವಸ್ತ್ರ ನೋಡಿ, ಈ ನನ್ನ ಆಭರಣಗಳನ್ನು ಕಂಡು ಆ ನಿಮ್ಮ ದೊರ್ಶಾಣೆ ಅಪಾಸಿ ಮಾಡಿ ನಗಲಿಕ್ಕಿಲ್ಲ ಎಂದೂತೆ. ಛೇ 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 ಕೊರಂಜಿ, ನಮ್ಮ ತಾಯಿ ಸತ್ಯಭಾಮ ಅಂಥವ್ರಲ್ಲ. ಹಾಗಾದ್ರೆ ನೋಡಿ ಎಂತಾಕಿ ದೂತೆ ನೋಡಮ್ಮ ಕೊರವಂಜಿ, ಬಹಿರಂಗ ರೂಪಕ್ಕೆ ಸತ್ಯಭಾಮ ತಾಯಿ ಎಂದೂ ಮಹತ್ವ ಕೊಟ್ಟಿಲ್ಲ. ಅಂದ್ರೇನು? ಆಡಂಬರಕ್ಕೆ ಅವಳ ಮನಸ್ಸಿಲ್ಲ. ನಿನ್ನಲ್ಲಿ ಅಖಂಡವಾದಂಥ ಒಂದು ವಿದ್ಯೆ ಅದಲ್ಲ ನೋಡು, ನೀನು ದೇವಲೋಕದ ಕೊರವಂಜಿ, ಸಕಲ ವೇದ ಉಪನಿಷತ್ತುಗಳನ್ನು ಬಲ್ಲವಳು, ಶಕುನ ಸಾಮುದ್ರಿಕೆಯನ್ನು ಬಲ್ಲವಳು ಅಂಥೇಳಿ ನಿನ್ನಂಥ ಆಕೆಗೆ ಬೆಲೆ ಕೊಡ್ತಾರವ. ನಿನ್ನ ವಸ್ತ್ರ ನೋಡಿ, ನಿನ್ನ ಈ ರೂಪ ನೋಡಿ ಆಕೆನ ಇದು ಮಾಡೋದಿಲ್ಲ. ಅಷ್ಟೇ ಅಲ್ಲ, ನಿನಗೆ ಮಾನ ಸನ್ಮಾನಗಳನ್ನು ಕೂಡ ಮಾಡ್ತಾರೆ. ಅದಕ್ಕೆ ಬಾರೋ ಹೋಗುಣು ಕೊರವಂಜಿ. ದೂತೆ, ನಿಮ್ಮ ದೊರ್ಶಾನಿ ಮಂದಿರಕ್ಕೆ ಬರಬೇಕಾದ್ರೆ ನನಗೆ ಭಯ ಆಗ್ತದೆ ನೋಡುವ. ಅಲ್ಲ, ನಿನಗ್ಯಾಕೆ ಭಯ ಆಗ್ತತಿ? ನಾ ಕರ್ಕೊಂಡು ಹೋಗ್ತೀನಲ್ಲ ಅಲ್ವಾ? ನೀನು ಇಷ್ಟೆಲ್ಲ ಶಾಣ್ಯಾಳು, ಮೇಲಾಗಿ ಜ್ಞಾನಿ ಮನುಷ್ಯಾಳು, ನಿನಗೆ ಯಾಕೆ ಭಯ ಆಗ್ತದೆ ಕೊರವಂಜಿ? ನಿನಗೆ ಯಾತ್ರದ ಭಯ? ಯಾರ್ದು ಭಯವ? ಅದನ್ನಾರು ಹೇಳ ನನ್ನ ಮುಂದೆ. ನೋಡ್ದೂತೆ, ಹೇಳ್ತೀನಿ, ಚಿತ್ತಕೊಟ್ಟು ಕೇಳು. ಕೇಳಾಕದನ್ನು ತಗೋ ಕೊರಂಜಿ. ನಾನು ನೋಡು, ಜಾತ ನೋಡ ರಮಣಿ ಶ್ರೀಹರಿ, ಜಾತ ನೋಡ ರಮಣಿ, ಜಾನ ಶ್ರೀಕೃಷ್ಣನು ಮನೋಹರ ಪುರುಷನು, ಜಾನ ಶ್ರೀಕೃಷ್ಣನು ಮನೋಹರ ಪುರುಷನು, ಪ್ರೌಢತ ನದಿ ಮೆರೆವ ದೈತ್ಯರ ಗಂಡನವನು, ಪ್ರೌಢತ ನದಿ ಮೆರೆವ ದೈತ್ಯರ ಗಂಡನವಳು, ಗಂಡುಳ್ಳ ಬಾಲೆಯರ ಕಂಡು ಕರೆಯುವ ನಮ್ಮ, ಗಂಡುಳ್ಳ ಬಾಲೆಯರ ಕಂಡು ಕರೆಯುವ ನಮ್ಮ, ಇಂಥ ಪರಪುರುಷರ ಮನೆಗೆ ನಾ ಬರಲಿ, ಇಂಥ ಪರಪುರುಷನ ಮನೆಗೆ ನಾನು ಹೇಳಿ, ಕಾರಣ ಹೇಳುವೆ ನಾನಲ್ಲೇ ನಿನ್ನ ಮನೆಗೆ, ಕಾರಣ ಹೇಳುವೆ ನಾನಲ್ಲೇ ನಿನ್ನ ಮನೆಗೆ, ಕೇಳನಿ ದೂತೆ. ಹೋ ತಾಯ, ನೋಡು ನಿನ್ನ ಪರಮಾತ್ಮ ಎಂತಾತ, ಜಾರ ಚೋರ ಧೀರ ಕಪಟ ಅಂತ ಹೇಳ್ತಿರ್ತಾರವ.
ನೋಡು ನಾ ಅಂಥವನ ಮನೆಗೆ ಅಲ್ಲಿ ಬಂದ್ರೆ ನನ್ನ ನೋಡಿ ಬಿಟ್ಟಾನೇನು, ಅಲ್ಲ ನಿನಗೇನು ಮಾಡ್ತಾನೋ ಹಂಗೆಲ್ಲ ಕೊಡವಂಜಿ ವಿಚಾರ ಮಾಡು, ಏನೂ ವಿಚಾರ ಮಾಡಕ್ಕೆ ಹೋಗಬೇಡ. ನಾನು ಕೇಳ್ತೇನೆ, ಹೋಗಾಕ ನೀ ತಯಾರು. ಮತ್ತೇನು ಸಂಶಯ ಇದ್ದರೆ ನನ್ನ ಮುಂದೆ ಹೇಳು, ನಾನು ನನಗೆ ಬಿಚ್ಚಿ ಹೇಳ್ತೇನೆ. ಅದರಾಗ ಹೀಗಂತ ಇರುತ್ತೆ. ಹಾಗಾದರೆ ಹೇಳು, ನಾನು ಏನು ಸಂಶಯದ ಹೇಳ್ತೀನಿ, ಚಿತ್ತಗಟ್ಟು ಕೇಳದತೆ.